ನಿಮ್ಮ ಮನೆ ಲೋನ್ EMI ಹೆಚ್ಚಾಗಬಹುದಾ? ನಾನು ಇವತ್ತು ಮಗಳನ್ನ ಶಾಲೆಗೆ ಬಿಟ್ಟು ಬರ್ತಾ ಇದ್ದೆ. ಬರುವಾಗ ಒಂದು ಅಬ್ಸರ್ವೇಷನ್ ನಾನು ಮಾಡಿದೆ. ಇಲ್ಲಿ ನೋಡಿ, ಇದು ನಮ್ಮ ಮನೆಯ ದಾರಿಗೆ ಹೋಗುವಲ್ಲಿ ಇರುವಂತಹ ಬಿಸಿಲಿನ ಝಳ. ಜೂನ್ ತಿಂಗಳಾಯ್ತು ಅಂತ ಹೇಳಿದ್ರೆ ಇಲ್ಲಿ ಭಯಂಕರ ಮಳೆ. ತಲೆ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಷ್ಟು ಗಂಟೆಗಟ್ಲೆ ದಿನಗಟ್ಲೆ ಬಿಡದೆ ಸುರಿಯುವಂತಹ ಮಳೆ ನಮ್ಮ ಊರಿನ ವಿಶೇಷ. ಆದ್ರೆ ಈ ವರ್ಷ ಹೇಗಿದೆ ಪರಿಸ್ಥಿತಿ ಅಂದ್ರೆ, ದಿನಕ್ಕೆ ಒಂದು ಮಳೆ, ಕೆಲವೊಮ್ಮೆ ರಾತ್ರಿ ಒಂದು ಅರ್ಧ ಗಂಟೆ ಬಂದು ನೆಲವನ್ನ ಚಂಡಿ ಮಾಡಿ ಹೋಗುವಂತಹ ಮಳೆ. ಇದಿಷ್ಟನ್ನೇ ನಾವು ನೋಡ್ತಾ ಇರೋದು. ಇದು ನಮ್ಮ ಪರಿಸ್ಥಿತಿ ಮಾತ್ರ ಅಲ್ಲ, ಭಾರತದುದ್ದಕ್ಕೂ ಇವತ್ತು ಎಲ್ ನೀನೋ ಅಂತ ಹೇಳುವಂತಹದ್ರ ಪ್ರಭಾವ ಜೋರಿದೆ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಎಷ್ಟಾಗ್ತಿತ್ತೋ ಅದಕ್ಕಿಂತ 43% ಕಮ್ಮಿ ಮಳೆ ಅಂತ ವೆದರ್ ಫೋರ್ಕಾಸ್ಟ್ ನವರು ಹೇಳ್ತಿದ್ದಾರೆ, IMD ಅವರು ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ನೋಡಿದ್ರೆ ಮಳೆ ಅದಕ್ಕಿಂತಲೂ ತುಂಬಾ ಕಮ್ಮಿ ಇದೆ ಅಂತ ನನಗಂತೂ ಅನ್ನಿಸ್ತಿದೆ. ಈ ಮಳೆಗೂ ನಿಮ್ಮ ಮನೆಯ EMIಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವತ್ತು ಈ ಮಳೆ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಮೊದಲ ಇಂಪ್ಯಾಕ್ಟ್ ಬರುವಂತಹದ್ದು ಈ ದೇಶದ ಬೆನ್ನೆಲುಬು ಅಂತ ಕರೆಯುವಂತಹ ಕೃಷಿಗೆ. ನಾವು ಸಣ್ಣವರಿದ್ದಾಗ ಓದಿದ್ದು ನೆನಪಿರಬಹುದು, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬಲ್ ವಿತ್ ಮಾನ್ಸೂನ್ ಅಂತ. ಮಾನ್ಸೂನ್ ಚೆನ್ನಾಗಿ ಆಯ್ತು ಅಂದ್ರೆ ಇಲ್ಲಿ ಕೃಷಿ ಚೆನ್ನಾಗಿ ಆಗತ್ತೆ, ಮಾನ್ಸೂನ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಕೃಷಿ ಚೆನ್ನಾಗಿ ಆಗೋದಿಲ್ಲ ಅಂತ. ಇದರ ಇಂಪ್ಯಾಕ್ಟ್ ಮೊದಲು ಬೀಳೋದೆಲ್ಲಿಗೆ? ಹಳ್ಳಿಗಳ ಮೇಲೆ, ಕೃಷಿಕರ ಮೇಲೆ, ಕೃಷಿಯ ಮೇಲೆ. ಈಗ ನಿಮ್ಮಲ್ಲಿ ಅಗ್ರಿಕಲ್ಚರಲ್ ಕ್ರಾಪ್ಸ್ ಗ್ರೋ ಮಾಡಬೇಕು ಅಂತ ಹೇಳಿದ್ರೆ ಅದರ ಗ್ರೋತ್ ಆಗೋದಿಲ್ಲ, ಬಿತ್ತನೆ ಮಾಡೋಕ್ಕಾಗೋದಿಲ್ಲ, ಮಳೆ ಇಲ್ಲ ಅಂದ್ರೆ ಕ್ರಾಪ್ ಬರೋದಿಲ್ಲ. ಪ್ರೈಮರಿ ಇಂಪ್ಯಾಕ್ಟ್ ಅಗ್ರಿಕಲ್ಚರ್ನ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ 54% ಭಾರತೀಯರು. ಈ 54% ಭಾರತೀಯರಲ್ಲಿ ಪ್ರಾಪರ್ಟಿ ಓನರ್ಸ್ ಇರ್ತಾರೆ, ತೋಟಗಳನ್ನ ಹೊಂದಿರುವವರು ಇರ್ತಾರೆ, ಈ ತೋಟಕ್ಕೆ ಕೆಲಸಕ್ಕೆ ಹೋಗುವವರು ಇರ್ತಾರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಇದರ ಮೇಲೆ ಕೆಲಸ ಮಾಡುವವರು ಇರ್ತಾರೆ, ರಸಗೊಬ್ಬರ ಕಂಪನಿಗಳು, ರಸಗೊಬ್ಬರ ಕಾರ್ಖಾನೆಗಳು, ಅದರಿಂದ ರಸಗೊಬ್ಬರವನ್ನ ಟ್ರಾನ್ಸ್ಪೋರ್ಟ್ ಮಾಡುವವರು, ಹೀಗೆ ಪ್ರತಿಯೊಬ್ಬರು ಕೂಡ ಇದರ ಮೇಲೆ ಡಿಪೆಂಡೆಂಟ್. ಫಸ್ಟ್ ಸೆಟ್ ಆಫ್ ಇಂಪ್ಯಾಕ್ಟ್ ಇವರ ಮೇಲಾಯಿತು. ಎರಡನೇ ಸೆಟ್ ಆಫ್ ಇಂಪ್ಯಾಕ್ಟ್ ಈ ಕೃಷಿ ಕಾರ್ಯದಲ್ಲಿ ಕೆಲಸಕ್ಕೆ ಹೋಗುವಂತಹ ಕೆಲಸದವರ ಮೇಲಾಯಿತು. ಕೆಲಸ ಇಲ್ಲ ಅಂತಂದ್ರೆ ಡಿಸ್ಪೋಸಬಲ್ ಇನ್ಕಮ್ ಕಮ್ಮಿ ಆಗುತ್ತೆ. ಡಿಸ್ಪೋಸಬಲ್ ಇನ್ಕಮ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅವರು ಮಾಡುವಂತಹ ಖರ್ಚು ಕಮ್ಮಿ ಆಗುತ್ತೆ. ನೀವು ಯಾವುದೇ ಭಾರತೀಯ ಕಂಪನಿಯ ಫಿನಾನ್ಷಿಯಲ್ ರಿಪೋರ್ಟ್ಸ್ ಅನ್ನ ನೋಡಿದ್ರೆ ದೇರ್ ಆರ್ ಅ ಲಾಟ್ ಆಫ್ ಕಂಪನೀಸ್ ವಿಚ್ ಡಿಪೆಂಡ್ ಆನ್ ರೂರಲ್ ಮಾರ್ಕೆಟ್ಸ್. ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿಯಿಂದ ITCS ಸಿಗರೇಟ್ನವರೆಗೆ ಎವ್ರಿ ಒನ್ ಈಸ್ ಡಿಪೆಂಡೆಂಟ್ ಆನ್ ರೂರಲ್ ಡಿಮಾಂಡ್. ನೀವು ಒಂದು TVS ಮೋಟಾರ್ ಕಂಪನಿಯ ಸ್ಟಾಕ್ ಅನ್ನ ಹೊಂದಿದ್ದೀರಿ, ಹೀರೋ ಮೋಟೋಕಾರ್ಪ್ನ ಸ್ಟಾಕ್ ಅನ್ನ ಹೊಂದಿದ್ದೀರಿ ಅಂತ ಹೇಳಿದ್ರೆ ಅವರ ಕಂಪನಿ ಥ್ರೈವ್ ಮಾಡೋದು ಯಾವಾಗ ಅಂದ್ರೆ ಹಳ್ಳಿಗಳಲ್ಲಿ ಅವರ ಬೈಕ್ಗೆ ಡಿಮಾಂಡ್ ಇದ್ದಾಗ. ಹಳ್ಳಿಗಳಲ್ಲಿ ಇವರ ಬೈಕ್ಗೆ ಡಿಮಾಂಡ್ ಇರಬೇಕು ಅಂತ ಹೇಳಿದ್ರೆ ಮಳೆ ಆಗಬೇಕು, ಕ್ರಾಪ್ಸ್ ಆಗಬೇಕು, ಕ್ರಾಪ್ಸ್ ಆಗಿ ಡಿಸ್ಪೋಸಬಲ್ ಇನ್ಕಮ್ ಇದ್ದಾಗ ಮಾತ್ರ ರೈತನೊಬ್ಬ ಹೋಗಿ ಬೈಕನ್ನು ಖರೀದಿ ಮಾಡ್ತಾನೆ. ಇದಿಷ್ಟೇನ ಇಂಪ್ಯಾಕ್ಟ್ ಅಂತ ನೀವು ಯೋಚನೆ ಮಾಡಿದ್ರೆ, ಕೃಷಿ ಔಟ್ಪುಟ್ ಕಮ್ಮಿ ಆಯಿತು ಅಂತಂದ್ರೆ, ಎಡಿಬಲ್ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದರ ಪೆಟ್ಟು ಎಲ್ಲಿಗೆ ಬೀಳುತ್ತೆ? ರೈಸಿಂಗ್ ಕಾಸ್ಟ್ ಆಫ್ ವೆಜಿಟೇಬಲ್ಸ್, ಫುಡ್ ಗ್ರೇನ್ಸ್ ಅಂಡ್ ಎಡಿಬಲ್ ಆಯಿಲ್ಸ್ ಅಲ್ಲಿಗೆ. ಅಂದರೆ ನಿಮ್ಮ ಆಹಾರ ದುಬಾರಿ ಆಗುತ್ತೆ, ನೀವು ಬಳಕೆ ಮಾಡುವಂತಹ ಅಡುಗೆ ಎಣ್ಣೆ ದುಬಾರಿ ಆಗುತ್ತೆ, ನೀವು ಬಳಕೆ ಮಾಡುವಂತಹ ತರಕಾರಿ ಉಳಿದ ಐಟಮ್ಗಳು ಕೂಡ ಎಕ್ಸ್ಪೆನ್ಸಿವ್ ಆಗಿಕೊಂಡು ಹೋಗ್ತವೆ. ಹೀಗೆ ಇವು ಎಕ್ಸ್ಪೆನ್ಸಿವ್ ಆದವು ಅಂತ ಹೇಳಿದ್ರೆ ಮೊದಲ ಇಂಪ್ಯಾಕ್ಟ್ ಬರೋದೆಲ್ಲಿಗೆ? ಭಾರತದ ಹಣದುಬ್ಬರಕ್ಕೆ. ಇನ್ಫ್ಲೇಷನ್ ಅಂತ ಹೇಳುವಂತಹದ್ದು ಹೆಚ್ಚಾಗುತ್ತೆ. ಇನ್ಫ್ಲೇಷನ್ ಹೆಚ್ಚಾಯಿತು ಅಂತ ಹೇಳಿದ್ರೆ RBI ನಂತಹ ಸೆಂಟ್ರಲ್ ಬ್ಯಾಂಕ್ಸ್ ಏನ್ ಮಾಡಬೇಕು? ಇನ್ಫ್ಲೇಷನ್ ಅನ್ನ ಕಮ್ಮಿ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಇನ್ಫ್ಲೇಷನ್ ಅನ್ನ ಕಮ್ಮಿ ಮಾಡೋದಕ್ಕೆ RBI ಬಳಿಯಲ್ಲಿ ಇರುವಂತಹ ಒಂದು ಅಸ್ತ್ರ ಯಾವುದು? ರೆಪೋ ರೇಟ್ ಅಂತ ಹೇಳುವಂತಹದ್ದು. ಈ ರೆಪೋ ರೇಟ್ ನಮ್ಮ ಸಾಲಗಳ ಬಡ್ಡಿ ದರ ಎಷ್ಟಿದೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ರೆಪೋ ರೇಟ್ ಹೆಚ್ಚಾಯ್ತು ಅಂತ ಹೇಳಿದ್ರೆ ಬಡ್ಡಿ ದರ ಹೆಚ್ಚಾಗುತ್ತೆ, ರೆಪೋ ರೇಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಡ್ಡಿ ದರ ಕಮ್ಮಿ ಆಗುತ್ತೆ.
ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಚ್ಚಾಯಿತು ಅಂತ ಹೇಳಿದ್ರೆ RBI ತನ್ನ ರೆಪೋ ರೇಟ್ ಅನ್ನ ಹೆಚ್ಚು ಮಾಡಬೇಕಾಗತ್ತೆ. ರೆಪೋ ರೇಟ್ ಹೆಚ್ಚಾಯಿತು ಅಂದ್ರೆ ನಿಮ್ಮ ಇಂಟ್ರೆಸ್ಟ್ಗಳು ಕೂಡ ಹೆಚ್ಚಾಗ್ತವೆ. ಸೊ ಭಾರತದಂತಹ ದೇಶದಲ್ಲಿ ನಮ್ಮ ಇಕಾನಮಿಯಲ್ಲಿ ವೇರ್ ಎವ್ರಿಥಿಂಗ್ ಈಸ್ ಇಂಟರ್ಲೀವ್ಡ್ ಅಂಡ್ ಇಂಟರ್ಲಿಂಕ್ಡ್ ಟು ಅನ್ ಎಕ್ಸ್ಟ್ರೀಮ್ ಆರ್ಡರ್, ಇದೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಒಂದು ಸಣ್ಣ ಮಳೆಯ ಕೊರತೆ, ಒಂದು ಸಣ್ಣ ಮಿಸ್ಸಿಂಗ್ ಲಿಂಕ್ ನಮ್ಮ ಇಡೀ ದೇಶದ ಮೇಲೆ ಹಲವಾರು ಡಾಮಿನೋ ಇಫೆಕ್ಟ್ಗಳನ್ನು ತಂದೊಡ್ಡುವ ಸಾಧ್ಯತೆ ಇರುತ್ತೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ವರಿಡ್ ಅಬೌಟ್. ಎಕನಾಮಿಯ ಬಗ್ಗೆ ಓದುವಾಗ, ಎಕನಾಮಿಯ ಬಗ್ಗೆ, ಎಕನಾಮಿಕ್ಸ್ನ ಬಗ್ಗೆ ಸ್ಟಡಿ ಮಾಡುವಾಗ, ದೀಸ್ ಆರ್ ಆಲ್ ದ ಫೈನರ್ ಥಿಂಗ್ಸ್ ವಿಚ್ ಇಂಟ್ರೆಸ್ಟ್ ಅಸ್. ಇದು ನಿಮಗೂ ಗೊತ್ತಿರಬೇಕು. ಬಿಕಾಸ್ ಮಳೆ ಕಮ್ಮಿ ಆಯಿತು ಅಂತಂದ್ರೆ ಅರ್ನಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ, ಕಂಪನಿಗಳ ರಿಸಲ್ಟ್ಸ್ನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಕಂಪನಿಯ ರಿಸಲ್ಟ್ಸ್ನ ಮೇಲೆ ಇಂಪ್ಯಾಕ್ಟ್ ಇತ್ತು ಅಂದರೆ ಸ್ಟಾಕ್ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಇತ್ತು ಅಂತ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗ್ರೋ ಆಗುವ ರೇಟ್ ಕಮ್ಮಿ ಆಗುತ್ತೆ. ನಿಮ್ಮ ಇಂಟ್ರೆಸ್ಟ್ ರೇಟ್ ಹೆಚ್ಚಾಯಿತು ಅಂತಂದರೆ ನಿಮ್ಮ ಪಾಕೆಟ್ನ ಮೇಲೆ ಪೆಟ್ಟು ಬೀಳುತ್ತೆ. ಸೊ ಹಾಗಾಗಿ ಎವ್ರಿಥಿಂಗ್ ದಟ್ ವಿ ಡೂ ಇಫೆಕ್ಟ್ಸ್ ಅಸ್ ಫೈನಲಿ. ಬಿಡು, 4 ಮರ ಕಡಿದ್ರಾಯ್ತು, ಏನು ತೊಂದರೆ ಇಲ್ಲ, ಬಿಡು, ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಎಸೆದ್ರಾಯ್ತು, ತೊಂದರೆ ಇಲ್ಲ, ಗ್ಲೋಬಲ್ ವಾರ್ಮಿಂಗ್ ಅದೊಂದು ಫ್ಯಾಕ್ಟರೇ ಅಲ್ಲ ಅಂತ ಹೇಳಿ ಮಾತಾಡಿ ತಿರುಗುವ ಪ್ರತಿಯೊಬ್ಬನು ಅರ್ಥ ಮಾಡಿಕೊಳ್ಬೇಕಾದ್ದು ನಮ್ಮ ಆಕ್ಟಿವಿಟಿಗಳು, ನಮ್ಮದೇ ಈ ರೀತಿಯ ಹುಂಬತನಗಳು ಕೊನೆಗೆ ನಮ್ಮನ್ನ, ಇಲ್ಲದಿದ್ರೆ ನಮ್ಮ ಮಕ್ಕಳನ್ನ, ಇಲ್ಲದಿದ್ರೆ ನಮ್ಮ ಮುಂದಿನ ಜನರೇಷನ್ಸ್ ಅನ್ನ ಹೊಡಿತವೆ, ತಿಂತವೆ ಅಂತ ಹೇಳೋದು. ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತು, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಯು ವಿಲ್ ಹ್ಯಾವ್ ಒನ್ ಪರ್ಸನ್ ನಿಮ್ಮ ಬದುಕಲ್ಲಿ ಹೂ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಲಿಸ್ನಿಂಗ್ ಟು ಸಚ್ ವಿಡಿಯೋಸ್. ಫೈನಾನ್ಷಿಯಲ್ ಇನ್ಸೈಟ್ಸ್, ಡೀಪ್ ಥಾಟ್ಸ್, ಈ ರೀತಿಯ ವಿಚಾರಗಳನ್ನು ಕೇಳುವ ಇಂಟ್ರೆಸ್ಟ್ ಇರುವ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಇದ್ರೆ ಒಬ್ರು ಮಾತ್ರ ಸಾಕು, ಒಬ್ರಿಗೆ ಮಾತ್ರ ಶೇರ್ ಮಾಡಿ ನೋಡೋಣ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.